ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಗುರುವಾರ ಸಂಜೆ ಆಫೀಸಿಂದ ಬಂದು ಬೆಳಗ್ಗೆ ಮಂತ್ರ ಹೇಳಿರಲಿಲ್ಲ, ಅಂದರೆ ಸ್ತೋತ್ರ ಹೇಳಿರಲಿಲ್ಲ. ಸೊ ಹಾಗಾಗಿ ಬಂದು ಮುಖ ತೊಳ್ಕೊಂಡು ಸ್ತೋತ್ರನ ಪಠನೆ ಮಾಡ್ತಾಯಿದ್ದೀನಿ. ಅಂದರೆ 108 ಸಲ ಮಾಡಬೇಕು. ಹಾಗೆ ಪೂಜೆ ಎಲ್ಲ ನನ್ನ ಚಿಕ್ಕ ಮಗಳು ಮಾಡಿದ್ಲು, ಹೂವು ಎಲ್ಲ ಹಾಕಿ. ಹೂವು ತೊಗೊಂಬಂದು ಕಟ್ಟಿಟ್ಟಿದ್ನಲ್ಲ, ಅದು ರೋಸು ಎಲ್ಲ ಹಾಕಿದ್ಲು. ಹಾಗೆ ನನ್ನ ದೊಡ್ಡ ಮಗಳು ಕರ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಮಠಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಇವತ್ತು ಏಕಾದಶಿ ಇತ್ತು, ಅದಕ್ಕೆ ದೇವರಿಗೆ ನೋಡಿ ಒಂಚೂರು ಅಲಂಕಾರ ಮಾಡಿರಲಿಲ್ಲ. ಹಾಗೆ ಇವತ್ತು ತೀರ್ಥ ಪ್ರಸಾದ ಹಾಗೆ ಅಕ್ಷತೆ ಏನು ಕೊಡ್ತಾ ಇರಲಿಲ್ಲ. ಬಂದು ನೋಡಿದೆ, ಜನ ಎಲ್ಲ ಬಂದು ಕೈ ಮುಕ್ಕೊಂಡು ಹೋಗ್ತಾಯಿದ್ರು. ತುಂಬ ಜನ ಇತ್ತೀಚೆಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ನಾನು ಮುಂಚೆ ಬರುವಾಗ ಇಷ್ಟು ಜನ ಇರ್ತಿರ್ಲಿಲ್ಲ, ಬಟ್ ಇವಾಗ ಭಕ್ತರು ಜಾಸ್ತಿ ಆಗಿದ್ದಾರೆ ರಾಘವೇಂದ್ರ ಸ್ವಾಮಿಗೆ. ಅದು ಧಾರಾವಾಹಿ ನೋಡಿನೋ ಇಲ್ಲ ಭಕ್ತರು ದೇವ್ರನ್ನ ಅರಸ್ಕೊಂಡು ದೇವರಿಂದ ವರ ಪಡ್ಕೊಂಡು ಬರ್ತಾಯಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಘವೇಂದ್ರ ಸ್ವಾಮಿಗೆ ಇತ್ತೀಚೆಗೆ ಎಲ್ಲ ಕಡೆಯೂ ಅಷ್ಟೇ, ಎಲ್ಲ ಮಠದಲ್ಲೂ ಅಷ್ಟೇ, ಹಾಗೆ ಮಂತ್ರಾಲಯದಲ್ಲೂ ಅಷ್ಟೇ ಭಕ್ತರು ಅಂತೂ ಜಾಸ್ತಿ ಆಗಿದ್ದಾರೆ. ಏಕಾದಶಿ ಇಲ್ಲ ಅಂದಿದ್ರೆ ಇಲ್ಲಿ ಕಾಲಿಕ್ಕಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ನಾನು ಕೂಡ ಒಂದು 5 ನಿಮಿಷ ಕೂತಿದ್ದು, 5 ನಿಮಿಷ ಕೂತ್ಕೊಳ್ಳಿಲ್ಲ, ಒಂದು 3 ಪ್ರದಕ್ಷಿಣೆ ಹಾಕಿ 2 ನಿಮಿಷ ಕುಂತಿದ್ದು ಮನೆಗೆ ಬಂದೆ. ಬಂದಮೇಲೆ ನನ್ನ ಮಗಳು ಅನ್ನ ರಸ ಮಾಡಿ ಹಪ್ಪಳ ಎಣ್ಣೆ ಕರೆದಿದ್ಲು. ಯಾಕಂದರೆ ಫುಲ್ಲು ಗಂಟ್ಲು ನೋವು ಹೋಗ್ಬಿಟ್ಟಿದೆ, ಅಂದರೆ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗಲೂ ಕೂಡ ವಾಯ್ಸ್ ಹೋಗಿದೆ, ಆದರೂ ಹಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ಅನ್ನ ರಸಂ ಊಟ ಮಾಡಿಕೊಂಡು ಮಾತ್ರೆ ನುಂಗ್ಬಿಟ್ಟು ಮಲಗಿದೆ. ಆದ್ರೂ ಕಮ್ಮಿ ಆಗಿಲ್ಲ. ಇದು ನೆಕ್ಸ್ಟ್ ಡೇ ಅಂದರೆ ಮಾರ್ನಿಂಗ್, ಇವತ್ತು ಶುಕ್ರವಾರದ ಬ್ಲಾಗು. ಬೆಳಗ್ಗೆ ಪಲಾವ್ ಮಾಡಮ್ಮ ಅಂತ ಹೇಳ್ಬಿಟ್ಟು ತರಕಾರಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಕೊಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ತಿಂಡಿಗೆ ಎಲ್ಲ ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತೀನಿ. ಹಾಗೆ ತರಕಾರಿ ಎಲ್ಲ ತೊಗೊಂಬಂದಿದ್ಲು, ಎಲ್ಲ ಇಲ್ಲೇ ಹಂಡಿದ್ದಾರೆ. ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆಗೆ ಅಂತ ಹೇಳಿ ಇದನ್ನು ಬಾಳೆದಿಂಡು ಹಾಕಿ ಬಸ್ಸಾರು ಮಾಡು ಅಂತ ಹೇಳಿದ್ದೆ. ಇದು ಆಫೀಸಿಂದ ಬರುವಾಗ ಅಲ್ಲಿ ಡೈಲಿ ಸೈಕಲ್ದು ಶಾಪ್ ನೋಡ್ತಾ ಇದ್ದೆ. ನನ್ನ ಚಿಕ್ಕ ಮಗಳಿಗೊಂದು ಸೈಕಲ್ ಬೇಕಿತ್ತು, ಅದಕ್ಕೆ ಹೋಗಿ ಅಲ್ಲಿ ಕೇಳಿದೆ. ಅವರು ಪ್ರೈಸ್ ಹೇಳಿದ್ರು. ಬೈಬೇಕಲ್ಲಿ ತೊಗೋತೀರ, ಹಳೇದೊಂದು ಇದೆ ಅಂತ ಹೇಳಿದೆ. ತೊಗೋತೀವಿ ಅಂತ ಹೇಳಿದ್ರು. ಸರಿ, ಅವಳನ್ನೇ ಕರ್ಕೊಂಬಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ನೋಡೋಣ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಯಾವುದು ತೊಗೊಳ್ಳೋದು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಸಂಜೆ ಕೆಲಸ ಮುಗಿಸ್ಕೊಂಬರುವಾಗ ಮಳೆಯೆಲ್ಲ ಬಂದು ಅಲೆ ನಿಂತಿತ್ತು. ಹಾಗಾಗಿ ಬಸ್ ಸ್ಟಾಪಿಗೆ ಬಂದು ನಡ್ಕೊಂಡು ಬಸ್ ಹತ್ತಿ ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗು. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ಮನೆಗೆ ನಮ್ಮ ಫ್ರೆಂಡ್ ಬಂದಿದ್ದರು, ಹೆಲ್ತ್ ಮಿಕ್ಸ್ ಪೌಡ್ರನ್ನ ಕೊಟ್ಟೆ ಅವ್ರಿಗೆ. ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತಗೊಂಡೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.